ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಅಲ್ಲ, ನಾನು ಸಾಲಿಗ್ರಾಮ ಹಬ್ಬದಲ್ಲಿದ್ದೆ. ನಮ್ ಜೊತೆ ಇದ್ದಾರೆ ಸುಷ್ಮಿತಾ ಸಾಲಿಗ್ರಾಮ. ಹಾಯ್ ಸುಷ್ಮಿತಾ. ಹಾಯ್. ನೀವು ಈ ಊರಿನ ಲೋಕಲೈಟ್ ಆಗಿ ಈ ಹಬ್ಬದ ಬಗ್ಗೆ ಏನು ನಿಮ್ಗೆ ಜಾಸ್ತಿ ಖುಷಿ ಕೊಡೋದು, ಅದ್ರ ಬಗ್ಗೆ ನಮ್ ಜೊತೆ ಹೇಳ್ಬೋದಾ? ನೀವ್ ಹೇಳ್ದಂಗೆ ನಾನು ಲೋಕಲೈಟ್. ಇಷ್ಟು ಚಿಕ್ಕಂದನು ನಾನು ಹಬ್ಬಕ್ ಬಂದ್ ಅಭ್ಯಾಸ. ಅಂಡ್ ಸಾಲಿಗ್ರಾಮ ಹಬ್ಬ ಅಂದ್ರೆ 3 ದಿವಸ ಫುಲ್ ಗಮ್ಮತ್. ಮುಂಚೆಲ್ಲ ಮನೆಯವ್ರು ದುಡ್ಡು ಕೊಡ್ತಾರ, 50 ರೂಪಾಯಿ ಕೊಡ್ತಾರ, 100 ರೂಪಾಯಿ ಕೊಡ್ತಾರ, ಆಟ ಸಾಮಾನ್ ತಕೊಂಡ್ಲಕ್, ತಿಂಡಿ ತಕೊಂಡ್ಲಕ್ ಅಂತೆಲ್ಲ ಖುಷಿಯಲ್ಲಿ ಬರ್ತಿದ್ದ. ಬಟ್ ಈಗ ಟು ಬಿ ಆನೆಸ್ಟ್, ಜನಗಳು ಸಿಕ್ತಿರಲ್ಲ ನಂಗೆ ಖುಷಿಯಲ್ಲಿ ಮಾತಾಡ್ ಸುಷ್ಮಿತಾ ಸಾಲಿಗ್ರಾಮ ಅಂತ. ಸೊ ಆ ಖುಷಿಗೆ ಬರ್ತಿದೆ ಈಗ. ಖಂಡಿತ, ನಾನು ಆಗದಿಂದ ನೋಡ್ತಿದ್ದೆ. ನೀವು ಚಿಕ್ಕ ವಯಸ್ಸಲ್ಲಿರುವಾಗ ತಗೊಂಡಿದ್ದು ಫಸ್ಟ್ ಆಟ ಸಾಮಾನ್ಯ ಯಾವ್ದಾದ್ರು ಇದ್ರೆ, ಅಥವಾ ಇಷ್ಟವಾದ ತಿಂಡಿ ಯಾವ್ದಾದ್ರು ಇದ್ರೆ ಹಬ್ಬದ ಗುಡಿಯಲ್ಲಿ ಯಾವ್ದದು? ನನ್ ಚಿಕ್ಕದು ಮೊಲ ತಕೊಂಡಿದ್ದೆ ಆಯ್ತಾ, ಇಷ್ಟು ಚಿಕ್ಕದು. ಅದು ನಂಗೆ ಸುಮಾರು ಒಂದ್ 3-4 ವರ್ಷದ ಮೇಲೆ ಇರುತ್ತೆ ನನ್ನ ಹತ್ರ. ಆಮೇಲೆ ತಿಂಡಿ ಅಂದ್ರೆ ಚುರುಮುರಿ ಅಂದ್ರೆ ಉಪ್ಕರಿ, ಮುಂಡಕ್ಕಿ ಉಪ್ಕರಿ ಮತ್ತೆ ಐಸ್ ಕ್ರೀಮ್. ಸಾಲಿಗ್ರಾಮ ಅಂದ ಕೂಡಲೇ ನಿಮ್ಗೆ ಎಂತೆಲ್ಲ ನೆನಪಾತು? ಸಾಲಿಗ್ರಾಮ ಅಂದ ಕೂಡಲೇ ಫಸ್ಟ್ ನೆನಪಾಪದ ಮಂಟಪ ಐಸ್ ಕ್ರೀಮ್, ಆಮೇಲೆ ನರಹರಿ ಚುರುಮುರಿ, ಗರಿ ಗರಿ ಉಪ್ಪಕರಿ ಅದೊಂದು, ಆಮೇಲೆ ಮೈರ್ ಹೋಟ್ಲ್, ಮತ್ತೆ ನಮ್ದು ದೇವಸ್ಥಾನಗಳು 2, ಆಮೇಲೆ ಎಸ್. ನೀವು ಫೇಮಸ್ ಆಗಿರೋದು ಸುಷ್ಮಿತಾ ಸಾಲಿಗ್ರಾಮ ಅಂದಳಿ. ಅದೇ ಹೆಸರಿಡ್ಕಂತ ನಿಮ್ಗೆ ಯಾಕೆ ಅನ್ಸ್ತು? ಸಾಲಿಗ್ರಾಮ ನನ್ ಹುಟ್ಟೂರು, ನಾನ್ ಬೆಳೆದೂರು. ಸಾಲಿಗ್ರಾಮ ನಂಗೆ ತುಂಬಾ ಕೊಟ್ಟಿತ್ತು. ಸೊ ಇನ್ ಕೇಸ್ ಜನ ನನ್ನ ರೆಕಾಗ್ನೈಸ್ ಮಾಡ್ತಂತಂದ್ರೆ ನಮ್ಮೂರ ಹೆಸರು ಹೇಳಿಯೇ ರೆಕಾಗ್ನೈಸ್ ಮಾಡ್ಲಿ ಅಂತ ಸಾಲಿಗ್ರಾಮ. ಖಂಡಿತ ಖಂಡಿತ, ನಿಮ್ ಸಾಲಿಗ್ರಾಮದ ಮೇಲೆ ಇರೋ ಪ್ರೀತಿ ನಮ್ಗೆ ಗೊತ್ತಾಗ್ತಿತ್ತು ಇದ್ರಲ್ಲೇ. ಊರ್ ಬದಿ ಸಖಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ನಮ್ಮ ಉಡುಪಿಯ ಬಲ್ಲಾಳ್ ಮೊಬೈಲ್ ಅವರಿಂದ ಈ ಸರ್ವಿಂಗ್ ಜಗ್ ನಿಮ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿಲಕ್. ಥ್ಯಾಂಕ್ ಯು. ಇವ್ರ ಸೆಕೆ ತುಂಬಾ ಜಾಸ್ತಿ ಆಯ್ತು, ಸೊ ಕೊಟ್ಟದ್ದು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸುಷ್ಮಿತಾ. ಥ್ಯಾಂಕ್ ಯು.